ಒಂದು ವಾರಕ್ಕೂ ಮೊದಲೇ ಮುಂಗಾರು ರಾಜ್ಯ ಪ್ರವೇಶ ಮಾಡಿದೆ. ಎಂಟ್ರಿ ಕೊಡ್ತಾ ಇದ್ದ ಹಾಗೆಯೇ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿಸಿದೆ. ಕರಾವಳಿಯಲ್ಲಿ ಸಮುದ್ರದ ರಾಕ್ಷಸ ಅಲೆಗಳಿಗೆ ದೋಣಿಗಳು ದಡಸೇವೆ. ಹಾಗಾದ್ರೆ ರಾಜ್ಯ ಕರಾವಳಿಯಲ್ಲಿ ಮಳೆ ಎಫೆಕ್ಟ್ ಹೇಗಿದೆ ನೋಡಿ. ವಾರಕ್ಕೂ ಮುಂಚೆ ರಾಜ್ಯಕ್ಕೆ ಮುಂಗಾರು ಎಂಟ್ರಿ. ಕಡಲ ತೀರದಲ್ಲಿ ಜೋರಾಯಿತು ವರುಣಾರ್ಭಟ. ಉಡುಪಿಯಲ್ಲಿ ಧಾರಾಕಾರ ಮಳೆ ಆರಂಭ ಆಗಿರುವಂತದ್ದು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಒಂದು 15 ದಿನ ಬೇಗ ಮಳೆ ಆರಂಭ ಆಗಿರುವಂತದ್ದು. ಹಾಗಾಗಿ ಒಂದು ರೀತಿಯಲ್ಲಿ ಮೀನುಗಾರರಿಗೂ ಕೂಡ ಒಂದಷ್ಟು ಸಂಕಷ್ಟವನ್ನ ತಂದೊಡ್ಡಿದೆ ಅಂತ ಹೇಳಬಹುದು. ಅರಬ್ಬಿ ಸಮುದ್ರ ಕೂಡ ಪ್ರಕ್ಷುಬ್ಧ ಆಗಿದೆ. ಚಂಡಮಾರುತದ ಪರಿಣಾಮವಾಗಿ ಆಳ ಸಮುದ್ರದ ಅಡಿಭಾಗದಲ್ಲಿರುವ ವಸ್ತುಗಳೆಲ್ಲ ಕೂಡ ಈಗ ಮೇಲಕ್ಕೆ ಬರ್ತಾ ಇದೆ. ಆರ್ಭಟ, ರಣಾರ್ಭಟ, ಅಬ್ಬರದ ಮಳೆಗೆ ಜನಜೀವನ ಪರದಾಟ. ಒಂದೊಂದು ಜಿಲ್ಲೆಯಲ್ಲೂ ಒಂದೊಂದು ರೀತಿಯ ಅವಾಂತರ. ರಾಜ್ಯದಲ್ಲಿ ವರುಣನ ಅಬ್ಬರ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ವಾರಕ್ಕೂ ಮುಂಚೆಯೇ ಮುಂಗಾರು ಕರ್ನಾಟಕಕ್ಕೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದೆ. 16 ವರ್ಷದ ನಂತರ ವಾಡಿಕೆಗಿಂತ ಮೊದಲೇ ಮಳೆ ಆರಂಭವಾಗಿದೆ. ಕರಾವಳಿಯಲ್ಲಿ ವರುಣ ಅಬ್ಬರಿಸಿ ಬೊಬ್ಬರಿತಿದ್ದಾನೆ. ಉಡುಪಿ, ಕಾರವಾರ, ಮಂಗಳೂರಲ್ಲಿ ವಿವಿಧೆಡೆ ಮಳೆ ಆಗ್ತಿದೆ. ಕಡಲ ತೀರದಲ್ಲಿ ಅಲೆಗಳ ಅಬ್ಬರ. ಉಡುಪಿ ಕಡಲ ತೀರದಲ್ಲಿ ಅಲೆಗಳ ಅಬ್ಬರ ಜೋರಾಗಿದೆ. ಮಳೆಗಾಲ ಎದುರಿಸಲು ಮೀನುಗಾರರು ಸಜ್ಜಾಗಿದ್ದಾರೆ. ಕಡಲ ತೀರದಲ್ಲಿದ್ದ ನಾಡದೋಣಿಗಳನ್ನು ಸ್ಥಳಾಂತರಿಸಲಾಗಿದೆ. ಒಂದು ಕಡೆಯಿಂದ ಚಂಡಮಾರುತದ ಎಫೆಕ್ಟ್ನಿಂದಾಗಿ ಮಳೆ ಆಗ್ತಾ ಇದೆ ಉಡುಪಿ ಜಿಲ್ಲೆಯಲ್ಲಿ. ಹಾಗಾಗಿ ಸದ್ಯಕ್ಕೆ ನಾಡದೋಣಿ ಮೀನುಗಾರರು ತಮ್ಮ ತಮ್ಮ ದೋಣಿಗಳನ್ನ ದಡಕ್ಕೆ ಸೇರಿಸಿರುವಂತದ್ದು. ಈಗಾಗಲೇ ಸಾಕಷ್ಟು ದೋಣಿಗಳು ದಡವನ್ನ ಸೇರಿದೆ. ಸೇಫ್ ಆದ ಜಾಗದಲ್ಲಿ ದೋಣಿಗಳನ್ನು ತಂದು ಇರಿಸಿದ್ದಾರೆ. ಮೇ 28ರವರೆಗೆ ರೆಡ್ ಅಲರ್ಟ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಅರಬ್ಬಿ ಸಮುದ್ರದಲ್ಲಿ ಆಳೆತ್ತರದ ಅಲೆಗಳು ಅಪ್ಪಳಿಸುತ್ತಿವೆ. ಮೇ 28ರವರೆಗೆ ಜಿಲ್ಲಾಡಳಿತ ರೆಡ್ ಅಲರ್ಟ್ ಘೋಷಿಸಿದೆ. ಕೇರಳಕ್ಕೆ ಮಾನ್ಸೂನ್ ಎಂಟ್ರಿ ಆಗಿರುವುದರಿಂದ ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಮಳೆ ಆಗ್ತಾ ಇದೆ. ಸಂಪೂರ್ಣವಾಗಿ ಮೋಡದ ವಾತಾವರಣ ಇದು. ಮಳೆ ಮುಂದಿರುವ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಿರುವಂತದ್ದು. ಅರಬ್ಬಿ ಸಮುದ್ರ ಕೂಡ ತನ್ನ ರೌದ್ರ ನರ್ತನವನ್ನು ಕೂಡ ಮುಂದುವರಿಸಿರುವಂತದ್ದು. ಮುಂಗಾರು ಆರಂಭದಲ್ಲಿ ಅಬ್ಬರಿಸಿ ಬೊಬ್ಬರಿಯುತ್ತಿದೆ. ರಾಜ್ಯ ಕರಾವಳಿಯಲ್ಲಿ ಜಿಲ್ಲಾಡಳಿತ ಅಲರ್ಟ್ ಆಗಿದ್ದು ವಿಪತ್ತು ನಿರ್ವಹಣೆಗೆ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದು ವಾರಕ್ಕೂ ಮೊದಲೇ ಮುಂಗಾರು ರಾಜ್ಯ ಪ್ರವೇಶ ಮಾಡಿದೆ. ಎಂಟ್ರಿ ಕೊಡ್ತಾ ಇದ್ದ ಹಾಗೆಯೇ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿಸಿದೆ. ಕರಾವಳಿಯಲ್ಲಿ ಸಮುದ್ರದ ರಾಕ್ಷಸ ಅಲೆಗಳಿಗೆ ದೋಣಿಗಳು ದಡಸೇವೆ. ಹಾಗಾದ್ರೆ ರಾಜ್ಯ ಕರಾವಳಿಯಲ್ಲಿ ಮಳೆ ಎಫೆಕ್ಟ್ ಹೇಗಿದೆ ನೋಡಿ. ವಾರಕ್ಕೂ ಮುಂಚೆ ರಾಜ್ಯಕ್ಕೆ ಮುಂಗಾರು ಎಂಟ್ರಿ. ಕಡಲ ತೀರದಲ್ಲಿ ಜೋರಾಯಿತು ವರುಣಾರ್ಭಟ. ಉಡುಪಿಯಲ್ಲಿ ಧಾರಾಕಾರ ಮಳೆ ಆರಂಭ ಆಗಿರುವಂತದ್ದು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಒಂದು 15 ದಿನ ಬೇಗ ಮಳೆ ಆರಂಭ ಆಗಿರುವಂತದ್ದು. ಹಾಗಾಗಿ ಒಂದು ರೀತಿಯಲ್ಲಿ ಮೀನುಗಾರರಿಗೂ ಕೂಡ ಒಂದಷ್ಟು ಸಂಕಷ್ಟವನ್ನ ತಂದೊಡ್ಡಿದೆ ಅಂತ ಹೇಳಬಹುದು. ಅರಬ್ಬಿ ಸಮುದ್ರ ಕೂಡ ಪ್ರಕ್ಷುಬ್ಧ ಆಗಿದೆ. ಚಂಡಮಾರುತದ ಪರಿಣಾಮವಾಗಿ ಆಳ ಸಮುದ್ರದ ಅಡಿಭಾಗದಲ್ಲಿರುವ ವಸ್ತುಗಳೆಲ್ಲ ಕೂಡ ಈಗ ಮೇಲಕ್ಕೆ ಬರ್ತಾ ಇದೆ. ಆರ್ಭಟ, ರಣಾರ್ಭಟ, ಅಬ್ಬರದ ಮಳೆಗೆ ಜನಜೀವನ ಪರದಾಟ. ಒಂದೊಂದು ಜಿಲ್ಲೆಯಲ್ಲೂ ಒಂದೊಂದು ರೀತಿಯ ಅವಾಂತರ. ರಾಜ್ಯದಲ್ಲಿ ವರುಣನ ಅಬ್ಬರ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ವಾರಕ್ಕೂ ಮುಂಚೆಯೇ ಮುಂಗಾರು ಕರ್ನಾಟಕಕ್ಕೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದೆ. 16 ವರ್ಷದ ನಂತರ ವಾಡಿಕೆಗಿಂತ ಮೊದಲೇ ಮಳೆ ಆರಂಭವಾಗಿದೆ. ಕರಾವಳಿಯಲ್ಲಿ ವರುಣ ಅಬ್ಬರಿಸಿ ಬೊಬ್ಬರಿತಿದ್ದಾನೆ. ಉಡುಪಿ, ಕಾರವಾರ, ಮಂಗಳೂರಲ್ಲಿ ವಿವಿಧೆಡೆ ಮಳೆ ಆಗ್ತಿದೆ. ಕಡಲ ತೀರದಲ್ಲಿ ಅಲೆಗಳ ಅಬ್ಬರ. ಉಡುಪಿ ಕಡಲ ತೀರದಲ್ಲಿ ಅಲೆಗಳ ಅಬ್ಬರ ಜೋರಾಗಿದೆ. ಮಳೆಗಾಲ ಎದುರಿಸಲು ಮೀನುಗಾರರು ಸಜ್ಜಾಗಿದ್ದಾರೆ. ಕಡಲ ತೀರದಲ್ಲಿದ್ದ ನಾಡದೋಣಿಗಳನ್ನು ಸ್ಥಳಾಂತರಿಸಲಾಗಿದೆ. ಒಂದು ಕಡೆಯಿಂದ ಚಂಡಮಾರುತದ ಎಫೆಕ್ಟ್ನಿಂದಾಗಿ ಮಳೆ ಆಗ್ತಾ ಇದೆ ಉಡುಪಿ ಜಿಲ್ಲೆಯಲ್ಲಿ. ಹಾಗಾಗಿ ಸದ್ಯಕ್ಕೆ ನಾಡದೋಣಿ ಮೀನುಗಾರರು ತಮ್ಮ ತಮ್ಮ ದೋಣಿಗಳನ್ನ ದಡಕ್ಕೆ ಸೇರಿಸಿರುವಂತದ್ದು. ಈಗಾಗಲೇ ಸಾಕಷ್ಟು ದೋಣಿಗಳು ದಡವನ್ನ ಸೇರಿದೆ. ಸೇಫ್ ಆದ ಜಾಗದಲ್ಲಿ ದೋಣಿಗಳನ್ನು ತಂದು ಇರಿಸಿದ್ದಾರೆ. ಮೇ 28ರವರೆಗೆ ರೆಡ್ ಅಲರ್ಟ್.
ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಅರಬ್ಬಿ ಸಮುದ್ರದಲ್ಲಿ ಆಳೆತ್ತರದ ಅಲೆಗಳು ಅಪ್ಪಳಿಸುತ್ತಿವೆ. ಮೇ 28ರವರೆಗೆ ಜಿಲ್ಲಾಡಳಿತ ರೆಡ್ ಅಲರ್ಟ್ ಘೋಷಿಸಿದೆ. ಕೇರಳಕ್ಕೆ ಮಾನ್ಸೂನ್ ಎಂಟ್ರಿ ಆಗಿರುವುದರಿಂದ ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಮಳೆ ಆಗ್ತಾ ಇದೆ. ಸಂಪೂರ್ಣವಾಗಿ ಮೋಡದ ವಾತಾವರಣ ಇದು. ಮಳೆ ಮುಂದಿರುವ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಿರುವಂತದ್ದು. ಅರಬ್ಬಿ ಸಮುದ್ರ ಕೂಡ ತನ್ನ ರೌದ್ರ ನರ್ತನವನ್ನು ಕೂಡ ಮುಂದುವರಿಸಿರುವಂತದ್ದು. ಮುಂಗಾರು ಆರಂಭದಲ್ಲಿ ಅಬ್ಬರಿಸಿ ಬೊಬ್ಬರಿಯುತ್ತಿದೆ. ರಾಜ್ಯ ಕರಾವಳಿಯಲ್ಲಿ ಜಿಲ್ಲಾಡಳಿತ ಅಲರ್ಟ್ ಆಗಿದ್ದು ವಿಪತ್ತು ನಿರ್ವಹಣೆಗೆ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದು ವಾರಕ್ಕೂ ಮೊದಲೇ ಮುಂಗಾರು ರಾಜ್ಯ ಪ್ರವೇಶ ಮಾಡಿದೆ. ಎಂಟ್ರಿ ಕೊಡ್ತಾ ಇದ್ದ ಹಾಗೆಯೇ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿಸಿದೆ. ಕರಾವಳಿಯಲ್ಲಿ ಸಮುದ್ರದ ರಕ್ಕಸ ಅಲೆಗಳಿಗೆ ದೋಣಿಗಳು ದಡಸೇವೆ. ಹಾಗಾದ್ರೆ ರಾಜ್ಯ ಕರಾವಳಿಯಲ್ಲಿ ಮಳೆ ಎಫೆಕ್ಟ್ ಹೇಗಿದೆ ನೋಡಿ. ವಾರಕ್ಕೂ ಮುಂಚೆ ರಾಜ್ಯಕ್ಕೆ ಮುಂಗಾರು ಎಂಟ್ರಿ. ಕಡಲ ತೀರದಲ್ಲಿ ಜೋರಾಯಿತು ವರುಣಾರ್ಭಟ. ಉಡುಪಿಯಲ್ಲಿ ಧಾರಾಕಾರ ಮಳೆ ಆರಂಭ ಆಗಿರುವಂತದ್ದು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಒಂದು 15 ದಿನ ಬೇಗ ಮಳೆ ಆರಂಭ ಆಗಿರುವಂತದ್ದು. ಹಾಗಾಗಿ ಒಂದು ರೀತಿಯಲ್ಲಿ ಮೀನುಗಾರರಿಗೂ ಕೂಡ ಒಂದಷ್ಟು ಸಂಕಷ್ಟವನ್ನು ತಂದೊಡ್ಡಿದೆ ಅಂತ ಹೇಳಬಹುದು. ಅರಬ್ಬಿ ಸಮುದ್ರ ಕೂಡ ಪ್ರಕ್ಷುಬ್ಧ ಆಗಿದೆ. ಚಂಡಮಾರುತದ ಪರಿಣಾಮವಾಗಿ ಆಳ ಸಮುದ್ರದ ಅಡಿಭಾಗದಲ್ಲಿರುವ ವಸ್ತುಗಳೆಲ್ಲ ಕೂಡ ಈಗ ಮೇಲಕ್ಕೆ ಬರ್ತಾ ಇದೆ. ಆರ್ಭಟ, ರಣಾರ್ಭಟ, ಅಬ್ಬರದ ಮಳೆಗೆ ಜನಜೀವನ ಪರದಾಟ. ಒಂದೊಂದು ಜಿಲ್ಲೆಯಲ್ಲೂ ಒಂದೊಂದು ರೀತಿಯ ಅವಾಂತರ. ರಾಜ್ಯದಲ್ಲಿ ವರುಣನ ಅಬ್ಬರ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ವಾರಕ್ಕೂ ಮುಂಚೆಯೇ ಮುಂಗಾರು ಕರ್ನಾಟಕಕ್ಕೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದೆ. 16 ವರ್ಷದ ನಂತರ ವಾಡಿಕೆಗಿಂತ ಮೊದಲೇ ಮಳೆ ಆರಂಭವಾಗಿದೆ. ಕರಾವಳಿಯಲ್ಲಿ ವರುಣ ಅಬ್ಬರಿಸಿ ಬೊಬ್ಬರಿಯುತ್ತಿದ್ದಾನೆ. ಉಡುಪಿ, ಕಾರವಾರ, ಮಂಗಳೂರಲ್ಲಿ ವಿವಿಧೆಡೆ ಮಳೆ ಆಗ್ತಿದೆ. ಕಡಲ ತೀರದಲ್ಲಿ ಅಲೆಗಳ ಅಬ್ಬರ. ಉಡುಪಿ ಕಡಲ ತೀರದಲ್ಲಿ ಅಲೆಗಳ ಅಬ್ಬರ ಜೋರಾಗಿದೆ. ಮಳೆಗಾಲ ಎದುರಿಸಲು ಮೀನುಗಾರರು ಸಜ್ಜಾಗಿದ್ದಾರೆ. ಕಡಲ ತೀರದಲ್ಲಿದ್ದ ನಾಡ ದೋಣಿಗಳನ್ನು ಸ್ಥಳಾಂತರಿಸಲಾಗಿದೆ. ಒಂದು ಕಡೆಯಿಂದ ಚಂಡಮಾರುತದ ಎಫೆಕ್ಟ್ನಿಂದಾಗಿ ಮಳೆ ಆಗ್ತಾ ಇದೆ ಉಡುಪಿ ಜಿಲ್ಲೆಯಲ್ಲಿ. ಹಾಗಾಗಿ ಸದ್ಯಕ್ಕೆ ನಾಡದೋಣಿ ಮೀನುಗಾರರು ತಮ್ಮ ತಮ್ಮ ದೋಣಿಗಳನ್ನ ದಡಕ್ಕೆ ಸೇರಿಸಿರುವಂತದ್ದು. ಈಗಾಗಲೇ ಸಾಕಷ್ಟು ದೋಣಿಗಳು ದಡವನ್ನ ಸೇರಿದೆ. ಸೇಫ್ ಆದ ಜಾಗದಲ್ಲಿ ದೋಣಿಗಳನ್ನು ತಂದು ಇರಿಸಿದ್ದಾರೆ. ಮೇ 28ರವರೆಗೆ ರೆಡ್ ಅಲರ್ಟ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಅರಬ್ಬಿ ಸಮುದ್ರದಲ್ಲಿ ಆಳೆತ್ತರದ ಅಲೆಗಳು ಅಪ್ಪಳಿಸುತ್ತಿವೆ. ಮೇ 28ರವರೆಗೆ ಜಿಲ್ಲಾಡಳಿತ ರೆಡ್ ಅಲರ್ಟ್ ಘೋಷಿಸಿದೆ. ಕೇರಳಕ್ಕೆ ಮಾನ್ಸೂನ್ ಎಂಟ್ರಿ ಆಗಿರುವುದರಿಂದ ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಮಳೆ ಆಗ್ತಾ ಇದೆ. ಸಂಪೂರ್ಣವಾಗಿ ಮೋಡದ ವಾತಾವರಣ ಇದು. ಮಳೆ ಮುಂದಿರುವ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಿರುವಂತದ್ದು. ಅರಬ್ಬಿ ಸಮುದ್ರ ಕೂಡ ತನ್ನ ರೌದ್ರ ನರ್ತನವನ್ನು ಕೂಡ ಮುಂದುವರಿಸಿರುವಂತದ್ದು. ಮುಂಗಾರು ಆರಂಭದಲ್ಲಿ ಅಬ್ಬರಿಸಿ ಬೊಬ್ಬರಿಯುತ್ತಿದೆ. ರಾಜ್ಯ ಕರಾವಳಿಯಲ್ಲಿ ಜಿಲ್ಲಾಡಳಿತ ಅಲರ್ಟ್ ಆಗಿದ್ದು ವಿಪತ್ತು ನಿರ್ವಹಣೆಗೆ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದು ವಾರಕ್ಕೂ ಮೊದಲೇ ಮುಂಗಾರು ರಾಜ್ಯ ಪ್ರವೇಶ ಮಾಡಿದೆ. ಎಂಟ್ರಿ ಕೊಡ್ತಾ ಇದ್ದ ಹಾಗೆಯೇ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿಸಿದೆ. ಕರಾವಳಿಯಲ್ಲಿ ಸಮುದ್ರದ ರಕ್ಕಸ ಅಲೆಗಳಿಗೆ ದೋಣಿಗಳು ದಡಸೇವೆ. ಹಾಗಾದ್ರೆ ರಾಜ್ಯ ಕರಾವಳಿಯಲ್ಲಿ ಮಳೆ ಎಫೆಕ್ಟ್ ಹೇಗಿದೆ ನೋಡಿ. ವಾರಕ್ಕೂ ಮುಂಚೆ ರಾಜ್ಯಕ್ಕೆ ಮುಂಗಾರು ಎಂಟ್ರಿ. ಕಡಲ ತೀರದಲ್ಲಿ ಜೋರಾಯಿತು ವರುಣಾರ್ಭಟ. ಉಡುಪಿಯಲ್ಲಿ ಧಾರಾಕಾರ ಮಳೆ ಆರಂಭ ಆಗಿರುವಂತದ್ದು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಒಂದು 15 ದಿನ ಬೇಗ ಮಳೆ ಆರಂಭ ಆಗಿರುವಂತದ್ದು. ಹಾಗಾಗಿ ಒಂದು ರೀತಿಯಲ್ಲಿ ಮೀನುಗಾರರಿಗೂ ಕೂಡ ಒಂದಷ್ಟು ಸಂಕಷ್ಟವನ್ನು ತಂದೊಡ್ಡಿದೆ ಅಂತ ಹೇಳಬಹುದು. ಅರಬ್ಬಿ ಸಮುದ್ರ ಕೂಡ ಪ್ರಕ್ಷುಬ್ಧ ಆಗಿದೆ. ಚಂಡಮಾರುತದ ಪರಿಣಾಮವಾಗಿ ಆಳ ಸಮುದ್ರದ ಅಡಿಭಾಗದಲ್ಲಿರುವ ವಸ್ತುಗಳೆಲ್ಲ ಕೂಡ ಈಗ ಮೇಲಕ್ಕೆ ಬರ್ತಾ ಇದೆ. ಆರ್ಭಟ, ರಣಾರ್ಭಟ, ಅಬ್ಬರದ ಮಳೆಗೆ ಜನಜೀವನ ಪರದಾಟ. ಒಂದೊಂದು ಜಿಲ್ಲೆಯಲ್ಲೂ ಒಂದೊಂದು ರೀತಿಯ ಅವಾಂತರ. ರಾಜ್ಯದಲ್ಲಿ ವರುಣನ ಅಬ್ಬರ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ವಾರಕ್ಕೂ ಮುಂಚೆಯೇ ಮುಂಗಾರು ಕರ್ನಾಟಕಕ್ಕೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದೆ. 16 ವರ್ಷದ ನಂತರ ವಾಡಿಕೆಗಿಂತ ಮೊದಲೇ ಮಳೆ ಆರಂಭವಾಗಿದೆ. ಕರಾವಳಿಯಲ್ಲಿ ವರುಣ ಅಬ್ಬರಿಸಿ ಬೊಬ್ಬರಿಯುತ್ತಿದ್ದಾನೆ. ಉಡುಪಿ, ಕಾರವಾರ, ಮಂಗಳೂರಲ್ಲಿ ವಿವಿಧೆಡೆ ಮಳೆ ಆಗ್ತಿದೆ. ಕಡಲ ತೀರದಲ್ಲಿ ಅಲೆಗಳ ಅಬ್ಬರ.
ಉಡುಪಿ ಕಡಲ ತೀರದಲ್ಲಿ ಅಲೆಗಳ ಅಬ್ಬರ ಜೋರಾಗಿದೆ. ಮಳೆಗಾಲ ಎದುರಿಸಲು ಮೀನುಗಾರರು ಸಜ್ಜಾಗಿದ್ದಾರೆ. ಕಡಲ ತೀರದಲ್ಲಿದ್ದ ನಾಡ ದೋಣಿಗಳನ್ನು ಸ್ಥಳಾಂತರಿಸಲಾಗಿದೆ. ಒಂದು ಕಡೆಯಿಂದ ಚಂಡಮಾರುತದ ಎಫೆಕ್ಟ್ನಿಂದಾಗಿ ಮಳೆ ಆಗ್ತಾ ಇದೆ ಉಡುಪಿ ಜಿಲ್ಲೆಯಲ್ಲಿ. ಹಾಗಾಗಿ ಸದ್ಯಕ್ಕೆ ನಾಡದೋಣಿ ಮೀನುಗಾರರು ತಮ್ಮ ತಮ್ಮ ದೋಣಿಗಳನ್ನ ದಡಕ್ಕೆ ಸೇರಿಸಿರುವಂತದ್ದು. ಈಗಾಗಲೇ ಸಾಕಷ್ಟು ದೋಣಿಗಳು ದಡವನ್ನ ಸೇರಿದೆ. ಸೇಫ್ ಆದ ಜಾಗದಲ್ಲಿ ದೋಣಿಗಳನ್ನು ತಂದು ಇರಿಸಿದ್ದಾರೆ. ಮೇ 28ರವರೆಗೆ ರೆಡ್ ಅಲರ್ಟ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಅರಬ್ಬಿ ಸಮುದ್ರದಲ್ಲಿ ಆಳೆತ್ತರದ ಅಲೆಗಳು ಅಪ್ಪಳಿಸುತ್ತಿವೆ. ಮೇ 28ರವರೆಗೆ ಜಿಲ್ಲಾಡಳಿತ ರೆಡ್ ಅಲರ್ಟ್ ಘೋಷಿಸಿದೆ. ಕೇರಳಕ್ಕೆ ಮಾನ್ಸೂನ್ ಎಂಟ್ರಿ ಆಗಿರುವುದರಿಂದ ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಮಳೆ ಆಗ್ತಾ ಇದೆ. ಸಂಪೂರ್ಣವಾಗಿ ಮೋಡದ ವಾತಾವರಣ ಇದು. ಮಳೆ ಮುಂದಿರುವ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಿರುವಂತದ್ದು. ಅರಬ್ಬಿ ಸಮುದ್ರ ಕೂಡ ತನ್ನ ರೌದ್ರ ನರ್ತನವನ್ನು ಕೂಡ ಮುಂದುವರಿಸಿರುವಂತದ್ದು. ಮುಂಗಾರು ಆರಂಭದಲ್ಲಿ ಅಬ್ಬರಿಸಿ ಬೊಬ್ಬರಿಯುತ್ತಿದೆ. ರಾಜ್ಯ ಕರಾವಳಿಯಲ್ಲಿ ಜಿಲ್ಲಾಡಳಿತ ಅಲರ್ಟ್ ಆಗಿದ್ದು ವಿಪತ್ತು ನಿರ್ವಹಣೆಗೆ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.